ಬೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ ಒಬ್ಬಳೇ ನಾನೆಲ್ಲಿ ತಬ್ಬೆಬ್ಬುಗೊಂಡಿಹೆನ ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಬೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವಾ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆ ಘಮಗುಡತಿಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೇಗೆ ನೀರುಲೆಯ ನಿಗೆ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆ ಘಮಗುಡತಿಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೇಗೆ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹೆನ ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪಿಲೆ ಹರಸು ನಗೀರಲೆಂತ ಕರ್ಪೂರವ ಬೆಳಗುವೆ ದೇವನೇ ತಪ್ಪದೇ ಬರಲೆನ್ನ ಗುಣವಂತ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪಿಲೆ ಹರಸು ನಗೀರಲೆಂತ ತಪ್ಪದೇ ಬರಲೆನ್ನ ಗುಣವಂತ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹೆನ ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಬೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವಾ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡಿಹೆನ ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಬೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವಾ ಚಿತ್ತಗೊಟ್ಟ ಹೇಳ ಉತ್ತಾರವಾ ಚಿತ್ತಗೊಟ್ಟ ಹೇಳ ಉತ್ತಾರವಾ ವೈಷ್ಣವಿ, ಈ ಹಾಡು ಈ ಸಿನಿಮಾ ಮರೆಯೋ ಹಾಗೆ ಇಲ್ಲ. ಪ್ರಕಾಶ್ ರೈ ಅವರ ಮನೋಜ್ಞ ಒಂದು ಏನು ಆ್ಯಕ್ಟಿಂಗ್ ಇದೆ, ಅಥವಾ ನಮ್ಮ ವಿಜಯಲಕ್ಷ್ಮಿ ಅವರು ಏನಿದ್ದಾರೆ, ಹಾಗೆ ಬಿ ಜಯಶ್ರೀ ಅವರು, ಒಬ್ಬ ಎಂಥ ಒಳ್ಳೆ ಸಿನಿಮಾ ಕೂಡ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಎಸ್ ಅರ್ಚನಾ ಮ್ಯಾಮ್, ಇದು ಇನ್ನೊಂದು ನನ್ನ ಅಚ್ಚುಮೆಚ್ಚಿನ ಹಾಡಿದು. ನಾನು ಪ್ರತಿ ಕಾರ್ಯಕ್ರಮಗಳಲ್ಲೂ ಇಷ್ಟಪಟ್ಟು ಹಾಡುವಂಥ ಹಾಡಿದು. ತುಂಬ ಸುಂದರವಾಗಿ ಹಾಡಿದೆಯಮ್ಮ ವೈಷ್ಣವಿ.
ನಿನ್ನ ಕ್ರಿಸ್ಟಲ್ ಕ್ಲಿಯರ್ ವಾಯ್ಸಲ್ಲಂತೂ ಇನ್ನೂ ಚೆನ್ನಾಗಿ ಕೇಳಿಸ್ತಾ ಇತ್ತು. ಚೂರು ಚೂರು ಫೈನ್ ಟ್ಯೂನಿಂಗ್. ಆಮೇಲೆ ಎಲ್ಲಿ ಏನು ಎಡವಟ್ಟಾಯಿತು ನಿನಗೆ ಗೊತ್ತಾಯ್ತು, ಯಾಕಂದರೆ ಆ ಜಾಗದಲ್ಲಿ ನೀನು ನಕ್ಕದಿ, ನಾನು ನೋಡಿದೆ, ಹೌದಲ್ವಾ? ಸೊ ನಿನಗೆ ಗೊತ್ತು, ನೀನು ಎರಡನೇ ಚರಣ ಹಾಡುವಾಗ ಕಪೂರವ ಬೆಳಗುವೆ ದೇವನೇ ಹಾಡುವಾಗ ನಿನಗೊಂಚೂರು ಅಲ್ಲಿ ವ್ಯತ್ಯಾಸ ಆಯಿತು. ಸೊ ನಿನಗೆ ನಗು ಬಂದ್ಬಿಡ್ತು. ಸೊ ನಿನ್ನ ತಪ್ಪು ನಿನಗೆ ಗೊತ್ತಾಗ್ತಿರೋದು ತುಂಬ ಒಳ್ಳೆಯ ಒಂದು ಲಕ್ಷಣ ಅದು. ಕರ್ಪೂರವ ಬೆಳಗುವೆ ದೇವನೇ, ತಪ್ಪದೇ ಬರಲಿಲ್ಲ ಗುಣವಂತ. ಸೊ ಹೆಚ್ಚು ಹೇಳೋವಂಥದ್ದೇನಿಲ್ಲ. ನೀನು ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸ್ತುತಿಪಡಿಸ್ತಾ ಇದೆಯಾ, ಇನ್ನೂ ಕಷ್ಟಕರವಾದ ಆಯ್ಕೆಗಳನ್ನು ಮಾಡ್ಕೋತಾ ಇದೆಯಾ, ಎಲ್ಲವೂ ಒಳ್ಳೆ ರೈಟ್ ಡೈರೆಕ್ಷನಲ್ಲಿ ಹೋಗ್ತಿದ್ದಿ. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ನೇಮ್ ಗರ್ಲ್ಸ್? ವೈಷ್ಣವಿ ಅವರೇ, ನಾನು ನಾಗಮಂಡಲ ಸಿನಿಮಾ ನೋಡಿದ್ದೀನಿ, ಅದೆಲ್ಲ ಕಣ್ಣಿಗೆ ಕಟ್ಟಿದಂಗೆ ಬಂತು. ನಿಮ್ಮ ಹಾಡು ಒಂದು ಕಡೆ ಕೇಳ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಆ ಅಭಿನಯ, ಮೇಡಮ್ ಹೇಳಿದ್ರಲ್ಲ, ಮನೋಜ್ಞವಾದ ಅಭಿನಯ, ಪ್ರಕಾಶ್ ರಾಜ್ ಆಗ್ಬೋದು ಮತ್ತು ವಿಜಯಲಕ್ಷ್ಮಿ ಅವರು, ಅವ್ರದ್ದೆಲ್ಲ ಕಣ್ಣಿಗೆ ಕಟ್ಟಿದಾಗೆ ಆ ನಿಗಿ ನಿಗಿ ಕೆಂಡ, ಆ ಸೀಗೆಕಾಯಿ ಪುಡಿ, ಅದೆಲ್ಲ ಆ ಸಿನಿಮಾದಲ್ಲಿ ನೋಡ್ತಾ ಇದ್ದರೆ ಅದು ಆ ಒಂದು ಸ್ಮೆಲ್ ಇಲ್ಲಿಗೂ ಬರ್ತಾ ಇದೆಯೋ ಅನ್ನಿಸ್ತದೆ ನೀವು ಹಾಡ್ತಾ ಇದ್ರೆ. ಚೆನ್ನಾಗಿ ಆಡಿದೆಯಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್? ಅದ್ಭುತವಾದ ಹಾಡಿದು ಅಲ್ವಾ? ಅಶ್ವಥ್ ಸರ್ ಅವರ ಸಂಗೀತ ಕಟ್ಟಿಯವರ ಹಾಡು. ಆಮೇಲೆ ಪ್ರತಿಯೊಂದು ಹಾಡಲ್ಲೂ ಒಂದು ಜೀವಸ್ವರ ಅಂತ ಇರುತ್ತೆ. ಒಂದು ಇಲ್ಲ ಆ ಜಾಗಕ್ಕೆ ಹೋದಾಗ ತುಂಬ ಖುಷಿ ಕೊಡ್ತಾ ಇರುತ್ತೆ. ಮತ್ತೆ ಪದೇ ಪದೇ ಅದನ್ನು ಹಾಡ್ಕೋಬೇಕು ಅಂತ ಅನ್ಕೋತಾ ಇರ್ತೀವಿ, ಗೊತ್ತಿಲ್ಲದೇ ನಾವು ಅದನ್ನೇ ಹಾಡ್ತಾ ಇರ್ತೀವಿ ಅಲ್ವಾ? ಹಾಗೆ ಹಾಡಬೇಕಾದ್ರೆ ನಿಮಗೆ ಈ ಸಾಲಿನಲ್ಲಿ ಯಾವ ಸ್ಥಳದಲ್ಲಿ ನಾನು ತುಂಬ ಅಂದರೆ ಇದನ್ನು ಹಾಡಬೇಕು ಅಂತ ಅನಿಸಿದ್ದು? ಒಬ್ಬಳೇ ನಾನಿಲ್ಲಿ ತಬ್ಬಿಪ್ಪುಗೊಂಡಿಹೆನ ಮಬ್ಬು ಹರಿಯುವುದೇನಾ. ಈ ಜಾಗನೇ ನನಗೂ ಇಷ್ಟ. ಎಲ್ರಿಗೂ ಅದೇ ಇಷ್ಟ ನೋಡಿ. ಒಂದು ಹಾಡಿನಲ್ಲಿ ಯಾಕೆ ನಮ್ಮನ್ನು ಸೆಳೆಯುತ್ತೆ ಅಂದರೆ ಅಲ್ಲಿನೋ ಒಂದು ವಿಶೇಷವಾದ ಆಕರ್ಷಣೆ ಇರುತ್ತೆ. ಅದು ಸ್ಪಷ್ಟವಾಗಿ ಹಾಡಬೇಕು ಅನ್ನೋದು, ಅಂದರೆ ಹಾಡಿದ್ರೆ ಅದು ಚೆನ್ನಾಗಿ ಅನಿಸುತ್ತೆ ಅಲ್ವಾ? ಅದೇ ಹಾಡುಗಾರರಿಗೆ ಬೇಕಾಗಿರೋದು. ಅದು ನಿಮ್ಮಲ್ಲಿ ಕಾಣ್ತಾ ಇದ್ದೀವಿ. ಆ ಪ್ರಯತ್ನದಲ್ಲಿ ನಿಮ್ಮ ಇನ್ನಷ್ಟು ಇದು ಅಭ್ಯಾಸ ಇನ್ನಷ್ಟು ಚೆನ್ನಾಗಿ ನಡೀಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೂಪರ್.